ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ ನ್ಯೂಸ್. ನಾನು ಹೇಮಕುಮಾರ್. ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಯವರ್ಧನ್ ಗುರೂಜಿಯವರು ಜಾಯ್ನ್ ಆಗಿದ್ದಾರೆ. ಇವತ್ತಿನ ಸಬ್ಜೆಕ್ಟ್ ಏನು ಅಂತ ಹೇಳಿದ್ರೆ ನಾಳೆಯ ದಿನಾಂಕ ಅಂದರೆ 11ನೇ ತಾರೀಕು ಯಾವ ರೀತಿಯಾಗಿರುತ್ತೆ, ಯಾವ ಬಣ್ಣ ಸೂಕ್ತ ಅನಿಸುತ್ತೆ, ಜೊತೆಗೆ ಯಾವ ಒಂದು ಇನ್ಸಿಲ್ ಮುಖಾಂತರ ಹೆಸರನ್ನು ಇಡಬೇಕಾಗತ್ತೆ ಅನ್ನೋದು ಒಂದು. ಆಮೇಲೆ ಇವತ್ತಿನ ದಿನ ಯಾವ ರೀತಿಯಾಗಿರುತ್ತೆ, ಅದರ ಜೊತೆಗೆ ಏನೇ ಸಮಸ್ಯೆ ಇದ್ದರೂ ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಗುರೂಜಿಯವರು ಕೊಡ್ತಾರೆ. ಸೊ ಎಲ್ಲದರ ಬಗ್ಗೆ ಇವತ್ತಿನ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಆರ್ಯವರ್ಧನ್ ಗುರೂಜಿ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಪೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತತೆ. ಅರಿವಿಗೂ ಕ್ಷಣಂದೆ, ಗುರುಗೂ ಕ್ಷಣಂದೆ, ವಾಗ್ದೇವಿ ಸರಸ್ವತಿ ಕೂಡ ಕ್ಷಣಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ. ಗುರೂಜಿ, ನಾಳೆ ಅಂತೂ 11ನೇ ತಾರೀಕು. ಬಟ್ ನಾಳೆ ಅನ್ನೋದಕ್ಕಿಂತ ಇವತ್ತಿನಿಂದನೇ ಪ್ರತಿಭಟನೆ ಜೋರಾಗ್ತಾ ಇದೆ. ನಾಳೆಯೂ ಕೂಡ ಪ್ರತಿಭಟನೆ ರಾಜ್ಯದಲ್ಲಿ ಜೋರಾಗುತ್ತೆ. ವಿದ್ಯಾರ್ಥಿಗಳ ಪ್ರತಿಭಟನೆ ಕೂಡ ಮುಂದುವರಿತಾ ಇದೆ. ಸೊ ನಾಳೆ ಏನಾದರೂ ಏನಿರುತ್ತೆ, 11ನೇ ತಾರೀಕಿಗೆ ಏನಾದರೂ ಪ್ರತಿಭಟನೆ ತಣ್ಣಗಾಗುವಂಥ ಸಾಧ್ಯತೆ ಇರುತ್ತಾ, ಅಥವಾ ಈ ರೀತಿ ಕಿತ್ತಾಟಗಳು ಹಾಗೆ ಇರುತ್ತೆ ಹೇಗೆ? ಇಲ್ಲ, ಇನ್ನೂ ಇದು 10ನೇ ತಿಂಗಳವರೆಗೂ ಎಜುಕೇಷನ್ ಪ್ರಾಬ್ಲಮ್ ತಪ್ಪಿದ್ದಲ್ಲ. ಕಟಕ ರಾಶಿಯಲ್ಲಿ ಗುರುಗ್ರಹ ಇರೋದ್ರಿಂದ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾ ಇದೆ. ಕಟಕ ರಾಶಿಗೆ ಗುರು ತುಂಬ ಕೆಟ್ಟ ಗ್ರಹ ಆಗಿರ್ತಾರೆ. ಗುರುಗ್ರಹ ಕಟಕ ರಾಶಿಯಲ್ಲಿ ಬರೋದ್ರಿಂದ ನೆಮ್ಮದಿ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿಯೇ ಎಜುಕೇಷನ್ ಮಿನಿಸ್ಟ್ರು ಕೂಡ ರಿಸೈನ್ ಮಾಡಿಬಿಟ್ರು. ಒಂದು ಡೆಲ್ಲಿಲಿ ಭಾಳ ವಿಶೇಷ. ಅವರು ಕೂಡ 26ನೇ ತಾರೀಕಲ್ಲಿ ಹೊಟ್ಟಿರ್ತಾರೆ. ಅವ್ರ ಹೆಸರು ಕೂಡ ಎಮ್ಮಿಂದಲೋ ಡಿಯಿಂದಲೋ ನೇಮ್ ಸ್ಟಾರ್ಟ್ ಆಗುತ್ತೆ 100%. ಹಾಗಾಗಿ ಎಜುಕೇಷನ್ ಮಿನಿಸ್ಟ್ರದ್ದು. ಅದೇ ಥರ ನರೇಂದ್ರ ಮೋದಿ ಕೂಡ 17ನೇ ತಾರೀಕಲ್ಲೇ ಹುಟ್ಟಿರೋದು. ಅವರು ಕೂಡ ಈ ವರ್ಷ 8 ತುಂಬ ಡೇಂಜರ್ ನಂಬರ್ಸ್ ಆಗುತ್ತೆ. 8, 17, 20. ಹಾಗಾಗಿಯೇ ಅಲ್ಲೂ ಕೂಡ ಇದೇ ಥರ ಆಗುತ್ತೆ. 10ನೇ ತಿಂಗಳು 11ನೇ ತಿಂಗಳಿಗೆ ಇದು ಎಜುಕೇಷನ್ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೋಬೋದು. ಅದೇ ಥರ ಅಲ್ಲಿವರೆಗೂ ನೀರಿನಲ್ಲಿ ಗಂಡಾಂತರಗಳು ಬರುತ್ತೆ ಅಂತೇಳಿದೆ. ಆ ಮಾತು ಕೂಡ ನಿಜ ಆಗ್ತಾ ಇದ್ದಾವೆ. ನೀರಿಂದ ತುಂಬ ದೊಡ್ಡ ಅನಾಹುತ ಆಗುತ್ತೆ. 11ನೇ ತಿಂಗಳಿಂದ ಇದೆಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಅಲ್ಲಿವರೆಗೂ ಎಳ್ಕೊತಾ ಹೋಗುತ್ತೆ. 11ನೇ ತಾರೀಕು ಹುಟ್ಟಿದವರ ಭವಿಷ್ಯ ಹೇಗಿರುತ್ತೆ? 11 ಸಖತ್ ಪವರ್ಫುಲ್ ನಂಬರ್ಸ್. 11 ತುಂಬ ಲಕ್ಕಿ ನಂಬರ್ಸ್. ಯಾರೆಲ್ಲ ಬಡವರಾಗಿದ್ರೋ, ಯಾರೆಲ್ಲ ಶ್ರೀಮಂತರಾಗಬೇಕು ಅಂತಿರೋ, ನಿಮ್ಮ ಬೆಡ್ರೂಮನ್ನು 11/11 ಇಟ್ಟರೆ ಸಿಕ್ಕಾಪಟ್ಟೆ ರಿಚ್ ಆಗುತ್ತೆ. ಇಲ್ಲ ನಿಮ್ಮ ಬೆಡ್ರೂಮಲ್ಲಿ 4 ಮೂಲೆಯಲ್ಲೂ 11, 11, 11 ಅಂತ 4 ದಿಕ್ಕಲ್ಲೂ ನೀವು ಬರೆದು ಇಟ್ಕೊಳ್ಳಿ, ತುಂಬ ಲಕ್ಕನ್ನು ಬರುತ್ತೆ. ಮತ್ತು 11 ಅನ್ನೋ ನಂಬರ್ಸ್ನ ನೀವು ನಾಳೆ ಬೇಕಾದ್ರೆ ಕೈಲಿ ಬರೆದು ನೋಡಿ. 11 ಅಂತ ನೈಟು ಬರ್ಕೊಂಡು ನೋಡಿ ನಿಮ್ಮ ಕೈಲಿ. ತುಂಬ ನಾಳೆ ಎಲ್ಲ ಕೆಲಸನೂ ಸಕ್ಸಸ್ ಆಗುತ್ತೆ. 11 ಅನ್ನೋದು ತುಂಬ ರಾಜಯೋಗದ ನಂಬರ್ಸ್. ಜ್ಯೋತಿಷದಲ್ಲಿ 11ನೇ ಮನೆಯಲ್ಲಿ ಯಾವ ಗ್ರಹ ಇದ್ರೂ ಕೂಡ ರಾಜಯೋಗ ಕೊಡ್ತಾರೆ. 11ನೇ ಮನೆ ಫಲಗಳು ಕೂಡ ತುಂಬ ರಿಚ್ ಪೀಪಲ್ಸನ್ನ ಮಾಡ್ತಾ ಹೋಗುತ್ತೆ. ನೋಡಿ, 11ನೇ ಮನೆಯಲ್ಲಿ ಸಿಕ್ಕಾಪಟ್ಟೆ ಒಂದು ಉದಾಹರಣೆ ಕೊಟ್ಟು ಹೋಗ್ತೀನಿ ನೋಡಿ. ಮೇಷ ಲಗ್ನದಲ್ಲಿ ಏನಾದ್ರು ಹುಟ್ಟಿದೆ, 11ನೇ ಮನೆ ಶನಿ ಆಗಿರ್ತಾನೆ. ಹಾಗಾಗಿ ತುಂಬ ಲಕ್ಸುರಿ ಕಾರ್, BMW, ಬೆಂಜು, ದೊಡ್ಡ ಹೆಲಿಕಾಪ್ಟ್ರು, ಇದೆಲ್ಲ ಮೇಷ ಲಗ್ನದಲ್ಲಿ ಹುಟ್ಟಿರೋರೆ ಅತಿ ಹೆಚ್ಚು ತಗೊಂಡಿರ್ತಾರೆ. ಗುರೂಜಿ ಮಾತಾಡೋಣ, ಒಬ್ಬರು ಕಾಲಿಸಿದ್ದಾರೆ. ಎಸ್, ಶಿವಮೊಗ್ಗದಿಂದ ಯಶೋಧ ಅಂತೇಳಿ. ಯಶೋಧ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ಎಸ್, ಗುರೂಜಿ ಇದ್ದಾರೆ, ಮಾತಾಡಿ. ಯಶೋಧರೇ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸೂಪರ್. ಯಾರ ಬಗ್ಗೆ ಕೇಳ್ತೀರಾ ಯಶೋಧರೇ? ನಮ್ಮ ಮಗನ ಬಗ್ಗೆ ಕೇಳಬೇಕು. ಕೊಡಿ ಡೇಟ್ ಆಫ್ ಬರ್ತು. ಜನವರಿ 5ನೇ ತಾರೀಕು. ಜನವರಿ 5ನೇ ತಾರೀಕು 2007ನೇ ಇಸ್ವಿ. 2007ನೇ ಇಸ್ವಿ. ಸರ್, ಇವಾಗ ಡಿಪ್ಲೊಮಾ ಮುಗಿಸಿ ಇಂಜಿನಿಯರಿಂಗ್ ಹೋಗ್ತಾ ಇದ್ದಾನೆ. ಹೇಗಿರುತ್ತೆ ಅವನಿಗೆ? ಗೌರ್ಮೆಂಟ್ ಕೆಲಸ ಆಗುತ್ತೆ? ಅವ್ನ ಟೈಮಿಂಗ್ಸ್ ಬಿಟ್ಟಿರೋದು ಕೊಡಿ. ಟೈಮ್ ಬೆಳಗ್ಗೆ 5 ಗಂಟೆ 5 ನಿಮಿಷ ಶುಕ್ರವಾರ. 5 ಗಂಟೆ 5 ನಿಮಿಷ ಶುಕ್ರವಾರ. ಅದ್ಭುತವಾದ ಜಾತಕ ಅಂತ ಹೇಳುತ್ತೆ. ಲಗ್ನದಲ್ಲಿ ಗುರು ಮತ್ತು ಕುಜಗ್ರಹ ಇದ್ದಾನೆ. ವಿಪರೀತ ರಾಜಯೋಗ ಜಾತಕ ಅಂತ ಹೇಳುತ್ತೆ. ಹುಟ್ಟಬೇಕಾದ್ರೆ ಜಮೀನು ಮನೆ ಇರಬೇಕಾಯ್ತು ಏನಾದ್ರು ಇದೆಯಾ ಇಲ್ವಾ? ಇದೆ. ಅದನ್ನು ಹೇಳುತ್ತೆ. 100% ಸೂರ್ಯ ಮತ್ತು ಬುಧಗ್ರಹ ಇದ್ದಾನೆ. ತುಂಬ ರಾಜಯೋಗ ಜಾತಕ ಅಂತ ಹೇಳುತ್ತೆ. 2ನೇ ಮೇಲೆ ಸೂರ್ಯ ಬುಧಗ್ರಹ ಇದ್ದರೆ ಒಳ್ಳೆ ವಿಸ್ತಾರವಾದ ಜಮೀನು ಇರಬೇಕಾಗಿತ್ತು. ಬುಧ 2ನೇ ಮೇಲೆ ಒಂದು ಪ್ರಾಪರ್ಟಿ ಇರಬೇಕಾಗಿತ್ತಾ? ಜಮೀನಿದೆ, ಆದರೆ ಇದು ಮನೆದು ಸ್ವಂತ ಆಗಿಲ್ಲ. ಓಕೆ ಆಗುತ್ತೆ. ಶುಕ್ರ ತುಂಬ ಚೆನ್ನಾಗಿದೆ. ನೋಡೋಕೆ ಚೆನ್ನಾಗಿ ಕಾಣ್ತಾನ? ಚೆನ್ನಾಗಿದೆ ಸರ್. ಅವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಒಂದು 10 ವರ್ಷದಿಂದ. ಓಕೆ, ನಿಮ್ಗೆ ಹೆಂಗಿದೆ ಆರೋಗ್ಯ? ನಮಗೂ ಚೆನ್ನಾಗಿದೆ. ಓಕೆ, ನೋಡಿ ಮೇಡಮ್ ಅವ್ರೆ, ನಿಮ್ಮ ಮಗನ ಜಾಗದಲ್ಲಿ 10ನೇ ಮನೆಯಲ್ಲಿ ಭಾಳ ವಿಶೇಷವಾಗಿ ಶನಿ ಮತ್ತು ಕೇತು ಗ್ರಹ ಇದ್ದಾನೆ. ಹಿಂಗೆ 10ನೇ ಮನೆಯಲ್ಲಿ ಶನಿ ಮತ್ತು ಕೇತು ಒಟ್ಟಿಗೆ ಇರಬಾರ್ದು. ನಿಮ್ಮ ಮಗ ಹುಟ್ಟಬೇಕಾದ್ರೂ ಕೂಡ ಶನಿ ನಕ್ಷತ್ರ ಕಟಕ ರಾಶಿಯಲ್ಲಿ ಹುಟ್ಟಿರೋದು. ಕಟಕ ರಾಶಿಯಲ್ಲಿ ಹುಟ್ಟಿದ್ದಾನೆ. ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ. ಏನು ಹೇಳಿ? ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ. 10ನೇ ಮನೇಲಿ ಕೇತು ಮತ್ತು ಶನಿ ಇದ್ದರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರುತ್ತೆ ಅಂತ ಹೇಳುತ್ತೆ. ಈ ಥರ ನಿಮ್ಮ ಕುಟುಂಬದಲ್ಲಿ ಇನ್ನೂ ಬಂದಿರಲ್ಲ, ಮುಂದೆ ಬರುತ್ತೆ ಅಂತ ಹೇಳುತ್ತೆ. ಬಂದಿತ್ತಾ ಯಾರಿಗಾರು ಇಲ್ವಾ? ಹಾಗಾಗಿ ಯಾರಿಗಾರು ಕಿಡ್ನಿ ಪ್ರಾಬ್ಲಮ್, ಲಿವರು? ಅವ್ರ ಅಪ್ಪಾಜಿಗೆ ಹಾರ್ಟ್ ಆಪರೇಷನ್, ಆಮೇಲೆ ಇದು ಬೆನ್ನಿಂದು ಡಿಸ್ಕ್ ಆಪರೇಷನ್ ಆಗಿದೆ.
ಅದೆಲ್ಲ ಆಗುತ್ತೆ. ಬಿ ಪಿ ಬಂದರೆ ನಿಮ್ಮ ಮನೇಲಿ ಇಮಿಡಿಯೇಟ್ಲಿ ಕ್ಯಾನ್ಸರ್ ಬರುತ್ತೆ ಅಂತ ಹೇಳುತ್ತೆ. ಯಾರಿಗೂ ಬಿ ಪಿ ಬರ್ದಂಗೆ ನೋಡ್ಕೊಳ್ಳಿ. ಸರ್ ನಮ್ಮ ಮಾವನವ್ರಿಗಿದೆ. ಹೌದು, ಹೇಳುತ್ತೆ. ಬುಧ ಗ್ರಹ ಬಂದು ಬಿ ಪಿ. ಜ್ಯೋತಿಷ್ಯದಲ್ಲಿ ಇಂಥ ಗ್ರಹ ಇಂಥ ಕಾಯಿಲೆ ಕೊಡ್ತೇನೆ ಅಂತ ಆಲ್ ಓವರ್ ವರ್ಲ್ಡಲ್ಲಿ ನಾನೇ ಫಸ್ಟ್ ಪ್ರೆಡಿಕ್ಷನ್ ಮಾಡಿದ್ದು. ಜ್ಯೋತಿಷ್ಯ ಅಂದರೆ ಬರೀ ಪರಿಹಾರ ಅನ್ನೋ ಥರ ಇತ್ತು. ಇಲ್ಲ, ಈ ಗ್ರಹ ಯಾವ ಗ್ರಹನೂ ಕೂಡ ನಮ್ಮ ದೊಡ್ಡಪ್ಪ ಮಕ್ಕಳಲ್ಲ, ಅವ್ರು ಯಾರೂ ನಮ್ಮ ಮಾತು ಕೇಳಲ್ಲ, ಕೊಟ್ಟೋದನ್ನು ಕೊಟ್ಟೇ ಕೊಡ್ತಾರೆ ಅಂತೇಳಿ. ನಾನು ಗುರು ದಶೆ ನಡೆದ್ರೆ ಶುಗರ್ ಬರುತ್ತೆ ಅಂತ ತಂದವು ನಾನು ವರ್ಲ್ಡಲ್ಲಿ ಫಸ್ಟು. ಶನಿ ಕೇತು ಒಟ್ಟಿಗೆ ಕ್ಯಾನ್ಸರ್ ಬರುತ್ತೆ ಅಂತ ತಂದವು ನಾನು. ಸಬ್ಜೆಕ್ಟ್ ಇಷ್ಟು ವರ್ಷ ಇದನ್ನೇ PhD ಮಾಡ್ತಿರೋದ್ರಿಂದ. ಅದೇ ಥರ ಬುಧ ಮತ್ತು ಕುಜನು ಮತ್ತು ಬುಧ ಗ್ರಹ ಒಟ್ಟಿಗೆ ಇದ್ರೂ ಕೂಡ ಸ್ಟ್ರೋಕ್ ಬರುತ್ತೆ ಅಂತ ತಂದವನು ನಾನು. ಬುಧ ಬಂದು BP ಗ್ರಹ ಅಂತ ತಂದವನು ನಾನು. ಇಡೀ ಡಾಕ್ಟ್ರ್ ಒಂದು ಲೈನ್ ಅಂದರೆ ನಾನೇ ಒಂದು ಲೈನಲ್ಲಿ ಹೇಳ್ತಾ ಹೋಗ್ತೀನಿ. ಇದೆಲ್ಲ ಪ್ರೂವ್ ಮಾಡ್ತೀನಿ, ಪಬ್ಲಿಕ್ಕನ್ನು ಇಟ್ಕೊಂಡು ಚಾಲೆಂಜ್ ಮಾಡ್ತೀನಿ 100%. ಇದೆಲ್ಲ ನಿಜ, 100% ಸತ್ಯ. ಇದು ನಿಮ್ಮ ಮಗನಿಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಅದರ ಆರೋಗ್ಯ ಮೇಲೆ ಯಾವಾಗಲೂ ಗಮನ ಇಟ್ಕೋಬೇಕು. ನಿಮ್ಮ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ತುಂಬ ಕೆಡುತ್ತೆ. ಯಾಕಂದರೆ ದಶಮ ಸ್ಥಾನದಲ್ಲಿ ಶನಿ ಮತ್ತು ಕೇತು ಗ್ರಹ ಇದೆ, ಸುಖ ಸ್ಥಾನದಲ್ಲಿ ರಾಹು ಗ್ರಹ ಇದೆ. ಕುಟುಂಬದಲ್ಲಿ ಬರೀ ಆರೋಗ್ಯ ಸಮಸ್ಯೆ. ಮನೆ ಕಟ್ಟಬೇಕಾಗಿತ್ತು, ಕುಟುಂಬ ಸ್ಥಾನದಲ್ಲಿ ರಾಹು ಇರೋದ್ರಿಂದ ನೀವು ನಾಗದೇವತೆ ನಾಗರ ಯಾವತ್ತಾರು ಹುತ್ತವನ್ನು ಕಿತ್ತಾಕಿ ಹಿಂದೆ ಹೊಡೆದಿರೋದು ನಿಮ್ಮ ಇತಿಹಾಸದಲ್ಲಿ ತುಂಬ ಅದು ತೊಂದರೆ ಕೊಟ್ಟೋದು. ಇದು ಮತ್ತು ಗುರಿ ಇರೋರನ್ನ ಬೈದಿರೋದು ಇತಿಹಾಸದಲ್ಲಿ ನಡೆದವೆ. ಯಾವತ್ತು ಬೈದಿಲ್ವೋ, ಆವಾಗೂ ಕಿತ್ತಾಕಿಲ್ವಾ? ಅದೇ ಸರ್ ನಮ್ಮ ಮಾವರು ಹಾವೆಲ್ಲ ಹೊಡಿತಿದ್ರು ಮನೆ ಹತ್ರ ಬಂದಾಗೆಲ್ಲ. ಅದ್ರ ಕರ್ಮಗಳು ನಿಮ್ಮ ಮನೆ ಸುತ್ಕೊಂಡು ಕಾಟ ಕೊಡ್ತಾ ಇದೆ ಅಂತ ಹೇಳುತ್ತೆ. ಅದರಿಂದಲೇ ನಿಮ್ಮ ಕುಟುಂಬದಲ್ಲಿ ದೊಡ್ಡ ಕಾಯಿಲೆಗಳು, ರೋಗಗಳು ಅನುಭವಿಸ್ತಾ ಇದ್ರಂಥದ್ದು. ಎಲ್ಲ ಹಾಸ್ಪಿಟ್ಲಿಗೆ ದುಡ್ಡನ್ನು ಸುರಿತಾ ಇದ್ರು ಅಂತ ಹೇಳುತ್ತೆ. ಯಾಕಂದರೆ 4ನೇ ಮನೇಲಿ ರಾಹು ಗ್ರಹ ಇದ್ದು ದಶಮ ಸ್ಥಾನದಲ್ಲಿ ಕೇತು ಗ್ರಹ ಇದ್ದರೆ ಪೂರೇ ಪುಣ್ಯಸ್ಥಾನ. 4ನೇ ಮನೇಲಿ ರಾಹು ಗ್ರಹ ಇದ್ದಾಗ ಅದನ್ನು ಹಾವನ್ನು ಹೊಡೆದಿರೋದು, ಶಾಪು ಕೊನೆಯಾಗಿರೋದು, ಹಂಗೆ ಅಲ್ಪಾಯಸ್ ಮರಣವನ್ನು ನಿಮ್ಮ ಮನೆ ಹೊಂದುತ್ತೆ ಅಂತ ಹೇಳುತ್ತೆ. ಆದರೆ ಸಾಯ್ಬೇಕಾದ್ರೆ ನೋಡಿ ನೋಡಿ ಸಾಯ್ಬೇಕು ಅಂತ ಹೇಳ್ತೀವಿ. ಒಂದು ಹಾವನ್ನು ಹೊಡೆದಾಗ ಏನಾಗುತ್ತೆ, ಒಂದೇ ಏಟಿಗೆ ಸಾಯಕ್ಕಲ್ಲ, ಹಾವು ತಲೆಗೆ ಬಾಲಿಗೆ ಹೊಡೆದಾಗ ಅದು ಒದ್ದಾಡಿ ಸಾಯ್ತಾ ಇರುತ್ತೆ. ಹಾಗಾಗಿ ಮನುಷ್ಯ ಹಂಗೆ ಹೊಡೆದೇ ಸಾಯೋಕ್ಕಾಗಲ್ಲ. ಕಾಯಿಲೆ ಬಿದ್ದು ಸಾಯಬೇಕು ಅನಿಸ್ತದೆ. ಹಾಗಾಗಿ ಕಾಯಿಲೆದ ಮನೆಯನ್ನು ಆಗುತ್ತೆ ನಿಮ್ಮ ಮನೆ. ಕಾಯಿಲೆ ಬೀಳ್ದಿರೋ ಥರ ಮನೆ ನೋಡ್ಕೊಳ್ಳಿ. ನಿಮ್ಮ ಮಗನಿಗೆ ಜಾಬ್ ಎಲ್ಲ ಸಿಗುತ್ತೆ. ಓಕೆ, ಒಳ್ಳೆಯದಾಗಲಿ. ಎಸ್, ಥ್ಯಾಂಕ್ ಯು. ಎಸ್ ಗುರುಜಿ, ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ, ಅಭಿಷೇಕ್ ಅಂತೇಳಿ ಬೆಳಗಾವಿಯಿಂದ. ಅಭಿಷೇಕ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಸ್, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ ಸರ್, ನಮಸ್ಕಾರ. ಅಭಿಷೇಕ್, ಯಾರು ನಿಮ್ಮ ಬಗ್ಗೆ ಕೇಳ್ತೀರಾ, ಬೇರೆಯವ್ರ ಬಗ್ಗೆ ಕೇಳ್ತೀರಾ? ನಮ್ಮ ಬಗ್ಗೆನೂ ಸರ್. ಅಭಿಷೇಕ್, ಏನು ಮಾಡ್ತಿದ್ದೀರಾ ನಿಮ್ಮ ಲೈಫಲ್ಲಿ? ನಮ್ಮ ಲೈಫಲ್ಲಿ ಸರ್ ಅಂದ್ರೆ ಕಾಲೇಜ್ ಹೋಗ್ತೀರಿ ಸರ್, ವರ್ಕು ಮಾಡ್ತೇವೆ. ಕಾಲೇಜ್ಗೆ ಹೋಗ್ತೀವಿ, ವರ್ಕು ಮಾಡ್ತೀವಿ. ಓಕೆ. ಅಭಿಷೇಕ್, ನಮ್ಮ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್. ಎಷ್ಟು ವರ್ಷದಿಂದ ನೋಡ್ತೀರಾ? ಅಂದ್ರ ಈ ತರ ಫೋನ್ ಒಳಗೆ ಅಷ್ಟೇ ನೋಡ್ತೀವ್ರಿ ಸರ್. ಅಂದ್ರೆ ಬೆಳಿಗ್ಗೆ ಕಾಲೇಜ್ ಹೋಗಿ ಸಂಜೆಗೆ ಹೊರಗೆ ಹೋಗ್ತೀವಿ, ಅಷ್ಟೊಂದು ನೋಡಕ್ ಆಗುದಿಲ್ಲ. ಟೈಮ್ ಸಿಕ್ಕಾಗಟ್ಟ ನೋಡ್ತೀವಿ. ಓಕೆ ಅಭಿಷೇಕ್, ಏನು ನಿಮ್ಮ ಪ್ರಶ್ನೆ ಏನು? ನಮ್ಮ ಪ್ರಶ್ನೆ ಸರ್, ಗೌರ್ಮೆಂಟ್ ಜಾಬ್ಗೆ ಭಾಳ ಪ್ರಯತ್ನ ಮಾಡತ್ತು, ಸಕ್ಸಸ್ ಆಗತ್ರಿ ಸರ್. ಅದ್ರ ಸಂಬಂಧ ಕೊಡಿ ನಿಮ್ಮ ಡೇಟ್ ಆಫ್ ಬರ್ತು. 28 4 2003. ಟೈಮಿಂಗ್ಸು ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂದರೆ ಯಾವ್ದಾದ್ರು ಒಂದು ಒಳ್ಳೆ ಹಾಡು ಹೇಳ್ತೀನಿ. ಅದು ಗೊತ್ತಿಲ್ಲ ನಿಮ್ಮ ಕೆಲಸ ಈ ವರ್ಷ ಸಿಗಲ್ಲ ಅಂತ ಹೇಳ್ತೀನಿ. ಶೂರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ. ಕಾಲ ಸು ಅಕ್ಷರ ಹೇಳ್ತೀರಲ್ವಾ? ಸರ್. ಖಂಡಿತ ಅಲ್ಲೂ ಕೂಡ ಸಿಗುತ್ತೆ ಅಂತ ಹೇಳುತ್ತೆ. ಯಾಕಂದರೆ ನೀವು ಕುಂಭರಾಶಿ ಮತ್ತು ಮಿಥುನ ರಾಶಿ ಬಗ್ಗೆ ಸಾಕಷ್ಟು ಹಾಡನ್ನ ಎಂಡ್ ಮಾಡಿರೋದ್ರಿಂದ ನಿಮ್ಮನೇಲಿ ಶನೇಶ್ವರನ ಟೆಂಪಲ್ನ ಅತಿ ಹೆಚ್ಚು ಆರಾಧನೆ ಮಾಡಿ. ಶನಿವಾರ ದಿವಸ ನೀವು ಆದಷ್ಟು 1 ಹೊತ್ತು ಉಪವಾಸವನ್ನು ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಬುಧವಾರ ದಿವಸ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಇಲ್ಲ ಅತ್ತೆ ಇಲ್ಲ ಮಾವನಿಗೆ ಕಾಲಿಗೆ ನಮಸ್ಕಾರ ಮಾಡಿದ್ರು ಕೂಡ ಬುಧ ದೋಷಗಳು ಕ್ಲಿಯರ್ ಆಗುತ್ತೆ. ಅತ್ತೆ ದೇವರು ಮಾವದಿರಿಗೆ ಯಾವ ಥರ ನಮಸ್ಕಾರ ಮಾಡಿದ್ರಾ? ಮಾಡಿಲ್ಲ ಸರ್. ಇನ್ನೂ ಒಂಚೂರು ಜಾಸ್ತಿ ಗೌರವದಿಂದ ಮಾಡಿ, ಅವ್ರಿಗೆ ಹಣ್ಣು ಗಿಣ್ಣು ತಂದುಕೊಡಿ, ಪಕ್ಕಾ ಕೆಲಸ ಸಿಗುತ್ತೆ. ಹೆದರಿಬೇಡಿ ಸರ್. ನಿಮಗೆ ಇವಾಗ ಎಷ್ಟು ವರ್ಷ? ಈಗ 22 ಸರ್. ಎಷ್ಟು ವರ್ಷದ ತನಕ ಕೆಲಸ ಸಿಗುತ್ತೆ? ಸರ್. ನಿಮಗೆ ಎಷ್ಟು ಏಜ್ವರೆಗೆ ಕೆಲಸ ಕೊಡೋದು ಗೌರ್ಮೆಂಟ್ ಕೆಲಸ? ಇವಾಗ ಒಂದೊಂದು ಜಾತಿಗೂ ಒಂದೊಂದು ಧರ್ಮಕ್ಕೂ ಒಂದೊಂದು ಟೈಮಲ್ಲಿ ಕೆಲಸ ಸಿಗುತ್ತೆ. ನಿಮಗೆ ಎಷ್ಟು ವರ್ಷದ ತನಕ ಇದೆ? ನಮ್ಗೆ 30-35 ಏಜ್ ತನಕ ಇತ್ತು ಸರ್. ಓಕೆ, ಬರೆದು ಕೇಳಿ. 5 ವರ್ಷದಲ್ಲಿ ನಿಮ್ಗೆ ಗೌರ್ಮೆಂಟ್ ಕೆಲಸ ಆಗುತ್ತೆ, 5 ವರ್ಷದೊಳಗಡೆ. ಆಯ್ತು ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಮತ್ತೊಬ್ಬರು ಇದ್ದಾರೆ ಕಲಬುರಗಿಯಿಂದ. ಹಲೋ ಅಶೋಕ್ ಅವರು ನಮಸ್ಕಾರ. ಹಲೋ. ಎಸ್ ಸರ್, ಕರೆ ಸಾಧ್ಯ ಆಗ್ತಾ ಇಲ್ಲ. ಎಸ್ ಗುರುಜಿ, 11ನೇ ನಂಬರ್ ಅಂತ ಬಂದಾಗ ಯಾವ ಬಣ್ಣ ಸೂಕ್ತ? 11ಕ್ಕೆ ದಿ ಬೆಸ್ಟ್ ಬಣ್ಣ ವೈಟು ಮತ್ತು ಹಸಿರು ಮತ್ತು ಎಲ್ಲೋ ತುಂಬ ಪವರ್ಫುಲ್ ಬಣ್ಣ. ಎಲ್ಲೋ ಮತ್ತು ಹಸಿರು. ರೆಡ್ ಯೂಸ್ ಮಾಡೋಂಗಿಲ್ಲ. 11 ಬಂದು
ನೀವು ಶಾರುಖ್ ಖಾನ್ 11ನೇ ತಾರೀಕು ನಂಬರ್ 2, ಅವ್ರು ಯಾವಾಗಲೂ ಎವರ್ಗ್ರೀನ್ ವೈಟ್ ಕ್ಲಿಕ್ ಆಗ್ತು, ತುಂಬ ಚೆನ್ನಾಗಾಗ್ತು. ಅವ್ರ ಫಸ್ಟ್ ಫಿಲಮೆಲ್ಲ. ಗಣೇಶ್ ಅವ್ರು ಕೂಡ 2ನೇ ತಾರೀಕು ವೈಟ್ ಕಲರ್ ಬಣ್ಣ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಅದೇ ಥರ ರಾಹುಲ್ ದ್ರಾವಿಡ್ 2ನೇ ತಾರೀಕು ವೈಟ್ ಟೆಸ್ಟಲ್ಲಿ ತುಂಬ ದೊಡ್ಡ ಹೆಸರನ್ನ ತಗೋತಾರೆ. ಅದೇ ಥರ ಅವ್ರಿಗೆ ಗ್ರೀನ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ರೆಡ್ ಆಗಿ ಬರೋಕ್ಕೆ ನೋಡಿ. ಆರ್ ಸಿ ಬಿಲ್ ಇದ್ದರೂ ಕೂಡ ಅವ್ರ ಟೀಮಿಂದ ಬೇಗ ಆಚೆ ಹೋಗ್ಬಿಟ್ರು. ಆರ್ ಸಿ ಬಿಲ್ ಇದ್ದರೂ ಕೂಡ ಅವರು ಬರಲ್ಲ, ರೆಡ್ ಕಲರ್ ಬಣ್ಣ ಅವ್ರಿಗೆ ಬರಲ್ಲ. ಅದೇ ಥರ ಅವ್ರ ಲೈಫಲ್ಲಿ 23 ನಂಬರ್ನ ಯೂಸ್ ಮಾಡಬೇಕಾದ್ರೆ ಹೆವಿ ಸಕ್ಸಸ್ಸನ್ನು ಕಂಡರು. 19 ಅಂತ ಕ್ಯಾಪ್ಟನ್ ನಂಬರ್ನ ಯೂಸ್ ಮಾಡಿದ್ಮೇಲೆ ಬಾಂಗ್ಲಾದೇಶದ ಮೇಲೆ 8ನೇ ತಾರೀಕಿನೇ ಫಸ್ಟ್ ವರ್ಲ್ಡ್ ಕಪ್ಪಿಂದ ಅವ್ರ ಫಸ್ಟ್ ಟೀಮ್ ಆಚೆ ಬರ್ತಾರೆ ಕ್ಯಾಪ್ಟನಲ್ಲಿ. ಅದಾದಮೇಲೆ ಧೋನಿ ಕ್ಯಾಪ್ಟನ್ ಆಗ್ತಾರೆ. ಹಾಗಾಗಿ ಇವರಿಗೆ ಯಾವಾಗಲೂ ಕೂಡ ಯೆಲ್ಲೋ ಕಲರ್ ನೋಡಿ. ಉತ್ತಪ್ಪ ಬೆಂಗಳೂರಿಗೂ ಆಡಿದರು, ಅದು ಚೆನ್ನೈಗೆ ಆಡಿದಾಗ ತುಂಬ ಚೆನ್ನಾಗಿ ಆಡಿದರು, ಅದ್ಭುತವಾದ ಬಣ್ಣ ಆಗುತ್ತೆ. ಮತ್ತು ಬ್ಲೂ ತುಂಬ ಚೆನ್ನಾಗಾಗುತ್ತೆ. ಇಂಡಿಯನ್ ಟೀಮಲ್ಲಿ ಒಳ್ಳೆ ಹೆಸರನ್ನ ಮಾಡಿದರು. ಮತ್ತು ಅವ್ರು ತುಂಬ ಫೇಮಸ್ ಆಗಿದ್ದ ನೇಮ್ ಬಂದು ಸೌತ್ ಆಫ್ರಿಕಾ ಮೇಲೆ. ರೊನಾಲ್ಡೋಗೋ ಯಾರಿಗೋ ತುಂಬ ಚೆನ್ನಾಗಿ ಹೊಡೆದು ಫೇಮಸ್ ಆಗ್ತಾರೆ. ಅವರು ಸೌತ್ ಆಫ್ರಿಕಾ ಬಣ್ಣ ಬಂದು ಹಸಿರು ಕಲರ್ ಬಣ್ಣ ಆಗುತ್ತೆ. ಹಾಗೇ ಪಾಕಿಸ್ತಾನ ಮೇಲೆ ತುಂಬ ಚೆನ್ನಾಗಿ ಆಡೋರು 100%. ಅವ್ರ ಕಾಸ್ಟ್ಯೂಮ್ಸ್ ಮೇಲೆ ಅದ್ಭುತ. ಆಸ್ಟ್ರೇಲಿಯಾ ಮೇಲೆ ತುಂಬ ಚೆನ್ನಾಗಿ ಆಡೋರು. ಶ್ರೀಲಂಕಾ ಮೇಲೆ ಅವರೇಜಾಗಿ ಆಡೋರು ಅವ್ರು 100%. ಶ್ರೀಲಂಕಾ ಅಂದರೆ 18 ಬರುತ್ತೆ, ಆಸ್ಟ್ರೇಲಿಯಾ ಅಂದರೆ 22 ಬರುತ್ತೆ ಯೆಲ್ಲೋ ಕಲರ್ ಬಣ್ಣ. ಅದೇ ಥರ ನಿಮ್ಗೆ ಭಾಳ ಬ್ಯೂಟಿಫುಲ್ ವೈಬ್ರೇಷನ್ ಆಗುತ್ತೆ 100%. ಇವ್ರಿಗೆ ವೈಟು ತುಂಬ ಅದ್ಭುತವಾದ ಬಣ್ಣ. ವೈಟಲ್ಲಿ ತುಂಬ ರಾಜಯೋಗವನ್ನು ತಂದು ಕೊಡ್ತಾ ಹೋಗುತ್ತೆ ವೈಟ್ ಕಲರ್ ಬಣ್ಣ. ಮತ್ತು ಯೆಲ್ಲೋ ಕಲರ್ ಬಣ್ಣ ತುಂಬ ಚೆನ್ನಾಗಿರುತ್ತೆ. ರೆಡ್ ಒಂದು ಅವಾಯ್ಡ್ ಮಾಡಬೇಕಾಗುತ್ತೆ, ಮತ್ತು ಬ್ಲ್ಯಾಕ್ ಅವಾಯ್ಡ್ ಮಾಡೋಗುತ್ತೆ. ರೆಡ್ ಮಾತ್ರ ಇವ್ರಿಗೆ ಯಾವತ್ತೂ ಕೂಡ ಹಾಕಿ ಬರಲ್ಲ. ಮತ್ತು ಮಳೆ ಬಂದಾಗ ತುಂಬ ಚೆನ್ನಾಗಿ ಆಡೋರು ರಾಹುಲ್ ದ್ರಾವಿಡ್. ಮಳೆಯಿಂದ ತುಂಬ ಲಕ್ಕನ್ನು ಕಾಣುತ್ತೆ. 11ನೇ ತಾರೀಕು ಕೊಡ್ತಾರಿಗೆಲ್ಲ ಮಳೆ ನೀರು ಇದೆಲ್ಲ ಸಖತ್ ವೈಬ್ರೇಷನ್ ಸಕ್ಸಸ್ಸನ್ನು ಕೊಡುತ್ತೆ. ಇವರು ಅತಿ ಹೆಚ್ಚು ನಂಬರ್ 555 333 ತುಂಬ ಲಕ್ಕನ್ನು ಕೊಡ್ತೇವೆ. ಹಾರ್ದಿಕ್ ಪಾಂಡ್ಯ ಪವರ್ಫುಲ್ ಆಗಿರ್ತಾರೆ. ಹಾರ್ದಿಕ್ ಪಾಂಡ್ಯ 11ನಲ್ಲಿ ಹುಟ್ಟಿರೋದು. ಅವ್ರದ್ದು ಜೆರ್ಸಿ ನಂಬರ್ 33 ಬರುತ್ತೆ, ಏಂಜಲ್ ನಂಬರ್ ಆಗುತ್ತೆ. ಹಾಗಾಗಿ ಮತ್ತೆ ಬ್ಲೂ ಕಲರು ಮುಂಬೈ ಟೀಮಿಗೆ ಬರ್ತಾ ಹೋಗ್ತಾರೆ. ಹೆವಿ ಸಕ್ಸಸ್ಸನ್ನು ಕಾಣ್ತಾ ಹೋಗ್ತಾರೆ, ಲಕ್ಕನ್ನು ಕಾಣ್ತಾ ಹೋಗ್ತಾರೆ. ಅದ್ಭುತದ ವೈಬ್ರೇಷನ್ ಈ ಡೇಟಲ್ಲಿ ಹುಡ್ತಾರು. 536 ಲಕ್ಕಿ ನಂಬರ್. ಗುರುಜಿ ಮಾತಾಡೋಣ. ಒಬ್ಬರು ಸ್ಕಾಲರ್ಸ್ ಇದ್ದಾರೆ, ವಾಣಿ ಅಂತೇಳಿ. ವಾಣಿ ಅವರೇ ನಮಸ್ಕಾರ. ನಮಸ್ಕಾರ. ಎಸ್ ಸರ್, ಯಾರ ಬಗ್ಗೆ ಮಾತಾಡಬೇಕು? ಗುರುಜಿ ಇದ್ದಾರೆ. ನನ್ನ ಬಗ್ಗೆನೆ. ಎಸ್ ಕೇಳಿ. ವಾಣಿ ಅವರೇ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀರಾ? ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀವಿ ಗುರುಜಿ. ಸೂಪರ್ ಸೂಪರ್ ಸೂಪರ್. ಖುಷಿ ಆಗೋಯ್ತು ಕಾಲ್ ಸಿಕ್ಕಿದ್ದಕ್ಕೆ. ಓ ನನಗೂ ಯಾವ ಊರು ನೀವು? ಬಿಜಾಪುರ. ಏನು ಬಿಜಾಪುರ, ಗುಲ್ಬರ್ಗ, ರಾಯಚೂರು ಎಲ್ಲ ತುಂಬ ಒಂದು ವಿಸ್ತಾರ ಟಿವಿ ಸಿಕ್ಕಾಪಟ್ಟೆ ಬರ್ತಾ ಇದೆ. ಜನ ನೋಡ್ತೀರಾ ಅನ್ಸುತ್ತೆ. ನಂಗೆ ತುಂಬ ದೊಡ್ಡ ಫಾಲೋವರ್ಸ್ ಅಲ್ಲೇ ಇದ್ದೀರ ಅನ್ಸುತ್ತೆ. ಹೌದು ಗುರುಜಿ, ನಮಸ್ತೆ ಗುರುಜಿ. ಏನು ಇಷ್ಟ ಆಗುತ್ತೆ ತಾಯಿ ನನ್ನ ಕಾರ್ಯಕ್ರಮ? ನಿಮ್ ಕಾರ್ಯಕ್ರಮ ಅಯ್ಯೋ ಪ್ರಪಂಚಕ್ಕೆ ದೊಡ್ಡ ಫ್ಯಾನ್ ಆಗೋಗ್ಬಿಟ್ಟಿದ್ದೀರಾ ನೀವು ಇವಾಗ. ಹೌದಾ? ಹೌದು ಸರ್. ಯಾಕೆ ಮೇಡಮ್ ಈ ಮಾತಂದ್ರೆ? ಅಯ್ಯೋ ಅದೇನೋ ಗೊತ್ತಿಲ್ಲ ಸರ್, ನಿಮ್ ಕಂಡ್ರೆ ನಮ್ಗೆ ಅಷ್ಟೊಂದು ಪ್ರೀತಿ. ಸೂಪರ್ ಸೂಪರ್. ದೊಡ್ಡ ಫ್ಯಾನ್ ನಾವು. ಅದೇನೋ ಗೊತ್ತಿಲ್ಲ, ನನ್ನ ಬಾಯಲ್ಲಿ ದೇವ್ರು ನುಡಿದಿದ್ದೆಲ್ಲ ನಡೀತಿದೆ. ಹೌದು ಸ್ವಾಮಿ. ಯಾರು? ನಾನು ಹೇಳಿ ನನ್ನ ಬಗ್ಗೆನೇ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡಿ. 25 ಡೇಟ್ ಆಫ್ ಬರ್ತ್. 25 3 1963. 63 ಬೆಳಗಿನ ಜಾವ 6ರಿಂದ 6:30. 6ರಿಂದ 6:30 ಬೆಳಗಿನ ಜಾವ. ಹೌದು. ಏನು ಪ್ರಶ್ನೆ ಹಿಂಗಿದೆಲ್ಲ ಜಾತಕ? ಆರೋಗ್ಯ ಹೆಂಗಿದೆ? ಆರೋಗ್ಯ ಕಣ್ಣು ಆಪರೇಷನ್ ಆಗಿದೆ ಇವಾಗ. ಅದನ್ನೇ ಹೇಳ್ತೈತೆ, ಅದಕ್ಕೆ ಕೇಳಿದೆ ನಿಮಗೆ. ಯಾಕೆ ಕಣ್ಣು ಆಪರೇಷನ್ ಆಯಿತು? ಅದು ತುಂಬಾ ದಿವಸದಿಂದ ಕಾಣಿಸ್ತಾ ಇದ್ದಿಲ್ಲ, ಅದಕ್ಕೆ ಮಾಡಿಸ್ಕೊಂಡೆ ಸೋಮವಾರ. ಕಾಣಿಸ್ತೈತೆ ಇವಾಗ? ಇವಾಗ ಪರವಾಗಿಲ್ಲ, ಕಾಣಿಸ್ತೈತೆ. ಓಕೆ, ಏನು ನಿಮ್ಮ ಪ್ರಶ್ನೆ ಅಂತ ತಾಯಿ? ಸ್ವಾಮಿ, ನಾನು ಬೆಂಗಳೂರಲ್ಲಿ ಒಂದು ಜಾಗ ತಗೊಂಡಿದ್ದೀನಿ. ಅದನ್ನ ನಾನು ಇವಾಗ ಮಾರ್ಬೇಕು ಅಂತ ಇದ್ದೀನಿ. ಮಾರಕ್ಕೆ ಯಾವಾಗ ಮಾರಿದ್ರೆ ಸರಿ ಅಂತ ಇವಾಗ ಮಾರಕ್ಕೂ ರೆಡಿ ಆಗಿದ್ದೀನಿ ನಾನು. ಯಾವ ಏರಿಯಾ? ವರ್ಮಾವು ಕೇಳ್ಪಟ್ಟಿದ್ದೀನಿ, ಎಲ್ಲ ಬರುತ್ತೆ ಗೊತ್ತಿಲ್ಲ. ಅಲ್ಲಿ ಇದ್ರ ಹತ್ರ ಬರುತ್ತೆ, ಕಲ್ಯಾಣ ನಗರ. ಗೊತ್ತಾಯ್ತು. ಏನು ಮೆಜರ್ಮೆಂಟು? ಅದು ನಾನು ಅವಾಗ ತಗೊಂಡಿತ್ತು 70 ಒಳಗಡೆ ತಗೊಂಡಿದ್ದೆ. 8 ವರ್ಷ ಆಯ್ತು. ಇವಾಗ ನಾನು ಮಾರ್ಬೇಕು ಅನ್ನಿಸ್ತಾ ಇದೆ, ಯಾಕಂದ್ರೆ ದುಡ್ಡು ಎಲ್ಲ ಬೇಕಾಗಿದೆ. ನನ್ನ ಮಗ ಅಲ್ಲಿ ಮನೆ ಕಟ್ಟಲ್ಲ ಅಂತವನೇ, ಅದಕ್ಕೆ. ಬಿಡಿಯನಾ ಇಲ್ಲ ನಾರ್ಮಲಾ? ನಾರ್ಮಲ್ ಅನ್ಸುತ್ತೆ. ಓಕೆ. ನೀವು ಮನೆ ಸೇಲ್ ಆಗುತ್ತೆ ಮೇಡಮ್ ಅವರೇ? ಯಾವಾಗ ನಾನು ಮಾರಾಟಕ್ಕೆ ಇಡ್ಬೇಕು ಸ್ವಾಮಿ? ನೀವು ಯಾವ ದೇವ್ರು ಆರಾಧಿಸ್ತೀರಾ? ನಾವು ಮನೆ ದೇವ್ರು ವೆಂಕಟರಾಮ ಸ್ವಾಮಿ. ಹೌದಾ? ನಿಮ್ಮ ಕೈಲಿ ಏನಾದ್ರು ಒಂದು ಹಾಡು ಹೇಳೋಕ್ಕಾಗುತ್ತಾ? ಇಲ್ಲ ಸ್ವಾಮಿ. ಇದನ್ನೇ ಹೇಳ್ತೀರಂತ ಗೊತ್ತು.
ಇವಾಗ ನನ್ ಖುಷಿ ಸಿಗೋದಿಕ್ಕೆ ಏನ್ ಮಾತಾಡೋದು ಗೊತ್ತಿಲ್ಲ, ಅದಕ್ಕೆ ಫುಲ್ ನಗ್ತಾ ಇದ್ದೀನಿ ಇವತ್ತು. ಖುಷಿ ಆಗಲಿ ಸಿಗುತ್ತೆ ಅಂತ ನಂಬಿಕೆ ಆಗಿದ್ರಾ? ಕರೆ ಸಿಗುತ್ತೆ ಅಂತ ನಂಬಿಕೆ ಆಗಿದ್ರಾ? ನನ್ಗೆ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದೆ, ಇವತ್ತು ಸಿಕ್ಕಿದೆ ನನ್ಗೆ. ಹೌದಾ? ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದೆ, ಆಗದೆ ಬಂದೋಗಿದ್ದೀನಿ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಉಮಾ ಟ್ಯಾಕೀಸ್ ಹತ್ರ ಇದ್ರಲ್ಲ, ಅವಾಗ ನನ್ ಮಗಳು ಹೊಸ 10 ಸರಿ ಬಂದೋಗಿದ್ದೀನಿ. ಹೌದಾ? ಒಂದ್ಸರಿ ಅಲ್ಲ 10 ಸರಿ. ಸೂಪರ್. ಏನ್ ಅನ್ಸುತ್ತೆ? ನಾನು ಓಪನ್ ಆಗಿ ಮಾತಾಡ್ತೀನಿ, ನೋವಾಗತ್ತಾ? ಕೇಳ್ತೀರಾ ಬಿಡಿ ಸ್ವಾಮಿ, ಬೇರೆ ಮಾತೇ ಇಲ್ಲ ನೀವ್ ಬಿಟ್ಮೇಲೆ. ನನಗಂತೂ ಫುಲ್ಲು ನಂಬಿಕೆ ಬಂದ್ಬಿಟ್ಟೈತೆ. ಏನಕ್ಕೆ ಅಷ್ಟು ನಂಬಿಕೆ? ಏನಪ್ಪ ನಂಗೆ ಗೊತ್ತಿಲ್ಲ. ನೀವ್ ಕರೆಕ್ಟ್ ಆಗಿ ನೀವ್ ಹೇಳಿದ್ದೆ ಕರೆಕ್ಟ್ ಆಗಿ ನಡೀತದೆ. ನೀವ್ ಹೇಳಿದ್ದೆ ಎಲ್ಲ. ಅವಾಗ ನಮ್ಮ ಮನೆಯವ್ರು ಕೆಲ್ಸದಲ್ಲಿ ಇದ್ರು ಬೆಂಗಳೂರಲ್ಲೇ. ನಾನಂತೂ ಬಂದಿದ್ದೆ ನಮ್ಮ ಮಗಳ ಬಗ್ಗೆ ಕೇಳೋದಿಕ್ಕೆ. ಹೌದಾ? ನೀವು ಸುಮ್ನೆ 50,000 ಕೊಟ್ಬಿಟ್ಟು ಹೋಗ್ಬಿಡಿ, ನೀವು ಆಗ್ಲೆಲ್ಲ ಬರಕ್ ಹೋಗ್ಬೇಡಿ ಅಂದಿದ್ರಿ. ಆಗ್ಲೇ ಒಂದು 6-7 ವರ್ಷ ಹಿಂದೆನೆ ಕೊಟ್ಟೋದ್ರಾ? 50,000 ಕೊಟ್ಬಿಡಿ, ನೀವ್ ಜಾತಕನೇ ತೋರಿಸ್ಬೇಡಿ ಅಂತ ಹೇಳಿದ್ರು. ನೀವು ಕೊಡ್ನೆಲ್ಲ ಬರಲ್ಲ? ಇಲ್ಲ, ನಾನ್ ಬಂದಿದ್ದೆ, 50,000 ಕೊಟ್ಟಿಲ್ಲ, ಬಂದೆ ತೋರ್ಸ್ಕೊಂಡು ಹೋಗ್ತಾ ಇದ್ದೆ. ನಾನು ಹೆಂಗಿಲ್ಲ ವರ್ಷಕ್ಕೆ 2 ಸರಿ ಬರ್ತೀನಿ. ಸೂಪರ್. ತುಂಬ ಅದೇನೋ ಗೊತ್ತಿಲ್ಲ ಮೇಡಮ್. ಇವತ್ತು ಕೂಡ ಒಬ್ರು ಯಾರೋ ಒಂದು ಮಗು ನೇಮ್ ಇಟ್ಕೊಟ್ಟೆ, ಆದಮೇಲೆ ಸರ್ ನಾನು ತಿರುಪತಿಯಲ್ಲಿ ಅಧ್ಯಕ್ಷ ಆಗಿದ್ದೀನಿ, ಡೋನರ್ ಆಗಿದ್ದೀನಿ, ನನ್ನ ಕಡೆಯಿಂದ ನಿಮ್ಗೆ ಮುಂದಿನ ವರ್ಷಕ್ಕೆ 5 ಟಿಕೆಟ್ ತಗೊಳ್ಳಿ ಅಂತ ಇವತ್ತು ಕೊಟ್ಬಿಟ್ಟು ಹೋದರು ತಿರುಪತಿ ದರ್ಶನ ಮಾಡೋಕ್ಕೆ. ಚೆನ್ನಾಗಿಟ್ಟಿರ್ಲಿ ಸ್ವಾಮಿ. ತಿರುಪತಿ ಟಿಕೆಟನ್ನ ಒಂದು ಮಗು ನೇಮ್ ಇಟ್ಟಿದ್ದಕ್ಕೆ 5 ಟಿಕೆಟ್ ಕೊಟ್ಬಿಟ್ಟವ್ರು. ಸಾರಿ, ತುಂಬ ಕಾಸ್ಟ್ಲಿ ಟಿಕೆಟು, ನೀವು ಹೋಗಿ ಮುಂದಿನ ತಿಂಗಳು ನೀವು ಹೊಸ ವರ್ಷಕ್ಕೆ ಹೋಗಿ ಆ ಟಿಕೆಟ್, ಆ ಡೇಟ್ ಕೊಟ್ಟಿದ್ದೀನಿ ಅಂತ. ತುಂಬಾ ದೇವ್ರು ನಿಮ್ ಕಡೆನೇ ಇದ್ದಾರೆ ಸ್ವಾಮಿ. ನಿಮ್ದು ನಮ್ಗೆಲ್ಲ ಬರ್ಲಿ ಅಂತ, ನಾನು ಈ ಪ್ರಪಂಚಕ್ಕೆ ಬರ್ಲಿ ಅಂತ ಕೇಳ್ಕೊಂತೀನಿ. ಇಲ್ಲ, ನಿಮ್ಮಂಥರ ಪ್ರೀತಿ ಸದಾ ಇರುತ್ತೆ. ನಾನು ಯಾವಾಗಲೂ ಒಂದು ಹೇಳ್ತೀನಿ, ನಂಗೆ ತುಂಬ ಬೇಜಾರಾದ ಹಾಡು ಹೇಳ್ತೀನಿ, ಎಂದಿಗಾದರೂ ನಿನ್ನ ಪಾದಾರವಿಂದ ಗತಿ ಎಂದು ನೆಂಬಿದೇನು ಅಂತ. ಹಾಗಾಗಿನೇ ನಿಮ್ಮಂಥರಿಂದಲೂ ಕೂಡ ನಾನಿವತ್ತು ನಾನು ಏನೇ ಅಷ್ಟಲಾಜ್ ಹೇಳ್ಬೋದು, ಆದರೆ ಭಾಳ ವಿಶೇಷವಾಗಿ ನಮ್ಮನ್ನು ಹುರಿದುಂಬಿಸಲ್ಲ, ನೀವೇ ನಮ್ಮ ದೊಡ್ಡ ಅಭಿಮಾನಿ, ದೊಡ್ಡ ದೇವರು ಅಲ್ವಾ? ಸ್ವಾಮಿ, ನಿಮ್ ಜೊತೆಲೆಲ್ಲ ಮಸ್ತಾಗಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಆಮೇಲೆ ತಾರಾ ಮೇಡಮ್ ಜೊತೆಲೆಲ್ಲ ಬಂದಿದ್ದೀನಿ. ರಾವು ಪೂಜೆ ಮಾಡಿಸಿದ್ರಲ್ಲ ಭದ್ರಕಾಳಿಯಲ್ಲಿ, ಅದಕ್ಕೆ ಪಾಲ್ಗೊಂಡಿದ್ದೀನಿ. ಮತ್ತೆ ಅಭಿಷೇಕದ್ದೇನೋ ಪೂಜೆ ಮಾಡಿಸಿದ್ರು, ಅದಕ್ಕೂ ಪಾಲ್ಗೊಂಡಿದ್ದೀನಿ ನಾನು. ಹೋಮಾಗೆಲ್ಲ ವೀರಭದ್ರ ಸ್ವಾಮಿ ಇದು ಕಾಲಭೈರವಂದು ಹೋಮ ಮಾಡ್ಸಿದ್ರಿ, ಅಲ್ಲಿಂದ ಇಟ್ಕೆ ಕಲ್ಲೆಲ್ಲ ತಂದ್ಕೊಂಡಿದ್ದೀವಿ. ಏನು ಅನ್ಸೋದು ಮಾಮ, ನಾನು ಪೂಜೆ ಮಾಡಿದ್ರೆ ದೇವರೇ ದೊಡ್ಡವಾಗ ಹಂಗೆ ಮಾಡಿಸ್ನಲ್ಲ, ಏನು ಅನ್ಸೋದು? ಎಷ್ಟು ಹಾಲಿನ ಅಭಿಷೇಕ ಮಾಡಿಸಿದ್ರಿ ಅವತ್ತಂತೂ, ನಾವ್ ನೋಡಕ್ 2 ಕಣ್ಣು ಸಾಲದು. ನಿಮಗೆ ಗೊತ್ತಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ ಕಡೆ 500 ಲೀಟ್ರ್ ಹಾಲು, 500 ಲೀಟ್ರ್ ಹಾಲು, 500 ಲೀಟ್ರ್ ಮೊಸರು, ಒಂದು ಗೋಡಂಬಿ, ದ್ರಾಕ್ಷಿ ಎಲ್ಲ 500 kg, ಲೆಕ್ಕ ಇಲ್ಲ, ತುಪ್ಪ 500. ಗಂಟೆ ಕಾಯ್ಕೊಂಡು ಕೂತ್ಕೊಂಡು ನಾವು ಅಭಿಷೇಕ ನೋಡ್ತೀವಿ. ಸುಸ್ತಾಗಿ ಹೋಗೋರು ಅಭಿಷೇಕ ಮಾಡೋರೆಲ್ಲರೂ ಅಲ್ವಾ? ಹೌದು ಸ್ವಾಮಿ. ಆ ಭದ್ರಕಾಳಿಗೆ, ಆ ರಾವು ಟೆಂಪಲ್ ನೀವು ನೋಡ್ಬೇಕು, ಹೂವೆಲ್ಲ ಅಭಿಷೇಕ ಅಂದ್ರೆ ಹಂಗೆ ಬಿದ್ದೋಗ್ಬಿಡ್ತು ಎಲ್ಲ. ತಾರಾ ಮೇಡಮ್ ಅವತ್ತು ಬಿಸ್ಲಲ್ಲಿ ಕೂತ್ಕೊಂಡು ಎಷ್ಟೊತ್ತು ಪೂಜೆ ಮಾಡಿಸ್ಕೊಟ್ರು ಗೊತ್ತಾ ಅವತ್ತು. ಇಲ್ಲ, ಅವ್ರು ಎಲ್ಲ ಪೂಜೆಗೂ ಬರೋರು ನೋಡಿ, ಇವತ್ತು ಅವತ್ತಿಗೆ ಅವ್ರು ನೆಮ್ಮದಿಯಾಗಿದ್ದಾರೆ. ಏನು ಹೇಳಿ? ಹೌದೌದು. ಅವ್ರೊಂಥರ ನಮ್ಮ ತಾಯಿ ಥರ. ಇವತ್ತು ಕೂಡ ಯಾವ ಬಟ್ಟೆ ಹಾಕ್ಲಿ, ಎಷ್ಟೊತ್ತು ಅದನ್ನ ಇವತ್ತು ಕೇಳ್ತಾರೆ ಫೋನ್ ಮಾಡಿ. ಅವ್ರು ತುಂಬಾ ಕಳೆ, ಅವ್ರ ಮಕ್ಕಳೇ ಮಾತಾಡಿದ್ರೆ ಸಾಕ, ಮುತ್ತು ತರ ಮಾತಾಡ್ತಾರೆ ತಾರಾ ಮೇಡಮ್ ಅವರು. ನನ್ನ ಯಾರು ಬೈದ್ರೆ ಅವ್ರು ಒಬ್ಬರೇ ಬೈದ್ರು, ಗುರುಜಿ ಇದೆಲ್ಲ ಯಾಕೆ ಮಾತಾಡ್ತೀರಾ, ಇದು ಗೊತ್ತು ಯಾಕೆ ಮಾತಾಡ್ತೀರಾ ಅಂತಾರೆ. ನಾನು ಇಲ್ಲ ಮೇಡಮ್, ಇದು ಸತ್ಯ ಮೇಡಮ್ ಅಂದರೆ ನೀವು ಬೇಕಾ ಅಂತಾರೆ. ಏನೇಳಿ? ಹೌದೌದು. ಯಾಕೆ ನನ್ಗೆ ಒಂದ್ ಮಾತು ಹೇಳಿದ್ರಿ ಗುರುಜಿ, ನೀವು ಹೋದ್ ವರ್ಷ ನೀವು ಹುಷಾರಾಗಿರ್ರಿ, ತುಂಬಾ ಹುಷಾರಾಗಿರ್ರಿ, ಈ ವರ್ಷ ನೀವ್ ಬಿಟ್ರೆ ನೀವು 15 ವರ್ಷ ಬಚಾವ್ ಹೋಗ್ತೀರಾ ಅಂತ ನಾವು ರಾಶಿನಲ್ಲಿ ಕೇಳಿದ್ದೆ ನಿಮ್ಮ ಹತ್ರಕ್ಕೆ ಬಂದಲ್ಲಿ ಆಫೀಸಲ್ಲೇ. ಆದ್ರೆ 25 ಮುಗೀತು, 26 2ನೇ ತಾರೀಕೆ ಫುಲ್ಲು ಶೇಪ್ ಔಟ್ ಆಗೋದೆ ನಾನು, ಆದ್ರೆ ಬಚಾವ್ ಆಗೋದೆ. ಸೂಪರ್, ಒಳ್ಳೆ ವಿಷಯ. ಹೆಂಗೆ? ಏನು ಅನ್ಕಾನ್ಸೇಷನ್ ಆಗೋಯ್ತು ದಾರಿಯಲ್ಲೇ. ಅನ್ಕಾನ್ಸೇಷನ್ ಆಗೋದು 2ನೇ ತಾರೀಕು 2026 2ನೇ ತಾರೀಕು ಶುಕ್ರವಾರ. ಅವತ್ತು ಅನ್ಕಾನ್ಸೇಷನ್ ಆಗೋಗಿದ್ದೆ. ನಮ್ಮ ಯಜಮಾನ್ರು 1 ಸೆಕೆಂಡ್ ಲೇಟ್ ಆಗಿದ್ರೇನೋ ನಾನು ನಿನ್ ಕೈಗೆ ಸಿಗ್ತಾ ಇದ್ದಿಲ್ಲ. 1 ಸೆಕೆಂಡು ನೋಡಿ, ನೀವ್ ಹೇಳಿದ್ರಿ 25 ಮುಗಿದ್ರೆ ನೀವು ಬಚಾವ್ ಆಗ್ತೀರಾ ಅಂತ. 11ನೇ ತಿಂಗಳು ಆಯ್ತು, ಆಗೋಯ್ತು ಬಿಡು ಅಂತ ನಾನು ಸ್ವಲ್ಪ ಜೋಶಲ್ಲೇ ಇದ್ದೆ. ಅದೇನಾಯ್ತೋ ಗೊತ್ತಿಲ್ಲ, 2ನೇ ತಾರೀಕು ಮತ್ತೆ ಸ್ಟಾರ್ಟ್ ಆಯ್ತು.
ಏನು 2 ಸೆಕೆಂಡ್ ನಮ್ಮ ಮನೆಯವ್ರು ಬಂದಿಲ್ಲ ಅಂದ್ರೆ ಅವತ್ತಷ್ಟೇ ತಗೊಂಡೋಗಿ ಬೇಗ ಸೆಕೆಂಡಲ್ಲೇ ಅಡ್ಮಿಟ್ ಮಾಡ್ಬಿಟ್ರು. ಅವಾಗ ಬಚಾವಾಗ ಹೋದೆ. ನಾನು ಇಲ್ಲ ಅಂದಿದ್ರೆ ನಾನು ಇಲ್ಲ ಅಂತ ಅನ್ಸ್ಕೊಂಡ್ಬಿಡ್ತಾ ಇದ್ದೆ. ನಿಮ್ಮನ್ನೆಲ್ಲ ಮಾತಾಡ್ಸೋ ಅಷ್ಟು ಯೋಗ ಬಂದೈತೆ ಅಂತ ನನ್ಗೆ ಖುಷಿ. ಇಲ್ಲ, ಇದೇ ಥರ ಮೊನ್ನೆ ಭವಾನಿ ಮೇಡಮ್ ಅವ್ರು ಕೂಡ ನೊಂದ್ಕೊಂಡ್ರು. ನಾನು ಹೇಳಿದ್ದೆ, ಭವಾನಿ ಮೇಡಮ್ ಅವ್ರು ಏನಕ್ಕೋ ಕೇಳ್ತಾರೆ ನನ್ನ ಫೋನಲ್ಲಿ, ನಾನು ಹೇಳ್ತೀನಿ, ಭವಾನಿ ಮೇಡಮ್ ಅವರೇ ಜಾತಕ ತುಂಬ ಕೆಟ್ಟಿತೆ, ಹಾಗಾಗಿ ನೀವು ತುಂಬ ದೊಡ್ಡ ಅವಮರ್ಯಾದೆಯಾಗಿ ಸೂಸೈಡ್ ಮಾಡ್ಕೋಬೋದು, ದಯವಿಟ್ಟು ಮಾಡಬೇಡಿ, ಇದೊಂದು ದೊಡ್ಡ ಪರಿಹಾರ ಮಾಡಿ ಕೇಳಿ ಹೌದಾ ಅಂತ ಹೇಳಿದೆ. ಅವರು ಅವಾಗ ಮಾಡನಲ್ಲ, ಗ್ಯಾಪ್ ತಗೊಬಿಟ್ರು. ಮೊನ್ನೆ ಅಂದರು ನಾವು ತಪ್ಪು ಮಾಡ್ಬಿಟ್ಟು ಅಂತ ಅಂದರು. ಅವಾಗ ಅದೊಂದಾಯಿತು. ಇನ್ನೊಂದು ಯಾವಾಗಲೂ ಒಂದೇನೋ ಒಬ್ಬರು ಯಾರೋ ಸಾಯ್ತಾರೆ ಅಂತ ನಾನು ಪ್ರೆಡಿಕ್ಷನ್ ಮಾಡಿದ್ದೆ ಟಿ ವಿಲಿ, ಇಂಥ ಡೇಟ್ ಒಳಗಡೆ ಸಾಕ್ತಾರೆ ಅಂತ. ಯಾರೋ ಒಬ್ಬ ಫೋನ್ ಮಾಡಿ ನನಗೆ ಹಿಂಗೆ ಮಾಡ್ದೆ. ಅದು ತುಂಬ ದೊಡ್ಡವರು, ಒಂಥರ ತುಂಬ ಗೌರ್ಮೆಂಟ್ ರಜೆ ಕೊಡತ್ತಾದರು. ನನಗೆ ಅವರೇ ಡೆತ್ ಆಗ್ತಾರೆ ಅಂತ ನನಗೆ ಗೊತ್ತಿತ್ತು. ನಾನು ಇಂಡೈರೆಕ್ಟಾಗಿ ಪ್ರೆಡಿಕ್ಷನ್ ಮಾಡಿದ್ದೆ. ನನಗೆ ಗೊತ್ತಿದ್ರು ಕೂಡ ಅದನ್ನು ಇಂಡೈರೆಕ್ಟಾಗಿ ಹೇಳ್ತೀನಿ, ಗೊತ್ತಾದರೂ ನನಗೆ ಹಾಕ್ಬೇಕು ಅಂತ. ಅವಾಗ ಒಂದು ಸರಿ ಹೇಳ್ತೀನಿ ಇಂಥ ಡೇಟು. ಒಬ್ರು ಯಾರೋ ಫೋನ್ ಮಾಡಿಬಿಟ್ಟು ಏನೂ ಆಗಲೇ ಇಲ್ಲ ಅಂದರು. ಕಾದು ನೋಡು ಅಂದೆ. ಕರೆಕ್ಟ್ ಆ ಡೇಟಿಗೆ ಡೆತ್ ಆದರು. ಇದನ್ನು ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಇದೊಂದು ಘಟನೆ ಹೆಂಗೆ ನಡೀತಿದ್ದು ಗೊತ್ತಾ? ಯಾರೋ ದೊಡ್ಡವ್ರು ಫೋನ್ ಮಾಡ್ತಾರೆ, ಏನಾಗ್ಬೋದು ಸರ್ಕಾರ ಅಂತಾರೆ. ಸರ್ ಇಲ್ಲ ಸರ್, ಅವ್ರ ಮನೆ ಒಂದು ಸಾವಾಗ್ಬೋದು ಯಾವಾಗಲೂ ಅಂತ ನಾನೊಂದು ಪ್ರೆಡಿಕ್ಷನ್ ಮಾಡ್ತೀನಿ. ನಾನು ಹೇಳಿ ಡೇಟಲ್ಲೇ ಆಗಿರುತ್ತೆ. ಅಂದರೆ ತುಂಬ ಪ್ರೆಡಿಕ್ಷನ್ ಮಾಡ್ತೀನಿ. ಈ ನಡುವೆ ನಾನು ಅದಕ್ಕೇ ನನಗೊಂದು ದುಃಖ ಆಗಿದ್ದೇನು ಗೊತ್ತಾ ಅಮ್ಮ? ಹೇಳಿ ಸ್ವಾಮಿ. ಈ ಎಲ್ಲರೂ ಕೂಡ ನೇರ್ಲೆಂಡ್ ಜಾಸ್ತಿ ಬಿಟ್ಟಿದ್ದೆ, ಮಳೆ ಬರಲ್ಲ ಅಂತ ಪ್ರೆಡಿಕ್ಷನ್ ಮಾಡಿದರು. ಹೌದು. ನಾನೊಬ್ಬ ಮಾತ್ರ ಇಲ್ಲ, ಇದಕ್ಕೂ ಸಂಬಂಧ ಇಲ್ಲ, ಮಳೆ ಬಂದು ಊರೂರೇ ಕೊಚ್ಕೋಗುತ್ತೆ, ರೈತರಿಗೆ ಲಾಭ ಆಗಲ್ಲ, ಅವೆಲ್ಲ ಬಂದು ಕಚ್ಚು ಮನವಳಿಕೆ ಕಾಡಲ್ಲಿ ಇರೋಕ್ಕಾಗೋದಿಲ್ಲ ಮಳೆ ಬಂದು ಅಂತೆಲ್ಲ ಹೇಳಿದೆ. ಜನ ಇದನ್ನು ನನಗೆ ಗೌರವನೂ ಕೊಡಲಿಲ್ಲ, ಗುರುತಿಸ್ತಿಲ್ಲ. ಅಂದರೆ ನಾರ್ಮಲ್ ಜನಕ್ಕೆ ಗೊತ್ತು ಇದೆಲ್ಲ ನಿಜ ಆಗೋಯ್ತು. ಚೈನಾದಲ್ಲಿ ಹಾವು ಬಂದು ಕಚ್ಚೋಯ್ತು, ಮಳೆ ಬಂದು ಕೊಚ್ಚೋಯ್ತು. ಇದೆಲ್ಲ ನನ್ನ ಪ್ರೆಡಿಕ್ಷನ್ನು. ಗುರು ಕಟಕ ರಾಶಿಗೆ ಬಂದರೆ ಎಲ್ಲರೂ ಒಳ್ಳೇದಾಗುತ್ತೆ, ಗುರು ಒಳ್ಳೆ ಗ್ರಹ, ಅವನಿಗೆ ಅಂದರು. ಆದರೆ ಗುರುಗ್ರಹ ಬಂದಮೇಲೆ ಹೆಣ್ಮಕ್ಳು ಸ್ಕೂಲ್ ಮಕ್ಳಿಗೆ ಹೋಗೋರಿಗೆಲ್ಲ ಸೇಫ್ಟಿ ಇಲ್ಲ, ಸ್ಕೂಲ್ ಗಲಾಟೆ. ಗುರು ಬಂದಮೇಲೆ ಮಳೆ ನೀರೆಲ್ಲ ದೊಡ್ಡ ಅನಾಹುತ ಆಗೋಯ್ತು, ಎಷ್ಟೆಲ್ಲ ತೊಂದರೆ ಆಯಿತು. ಇದನ್ನೆಲ್ಲ ನಿಜ ನಡೀತಾ ಇದೆ ಸ್ವಾಮಿ. ಆಮೇಲೆ ಎಲ್ಲ ಲಕ್ಷ್ಮಿ ಬಗ್ಗೆ ಮಾತಾಡಿದ್ರು. ಲಕ್ಷ್ಮಿದು ಕೂಡ ನಾನು ಹೇಳಿದ್ದು ನಿಜ, ಅದೆಲ್ಲ ಇರೋದು ನಿಜ, ಗ್ರಂಥದಲ್ಲಿದೆ. ನನ್ನಿಂದ ಅಲ್ಲಪ್ಪ, ನಾನಲ್ಲ, ಜನ ನಾವೆಲ್ಲ ದೇವರೆಲ್ಲ ಮೈಯೆಲ್ಲ ದೇವ್ರು ಅಂತೀವಿ, ಏನು ಮಾಡೋಣ? ಹೌದು, ಅವ್ರು ಕೆಲವ್ರಿಗೆ ಬಿಟ್ಬಿಡಿ, ಅದು ಅಂಥವ್ರನ್ನ ತಲೆಗೂ ಹಾಕೋಬಾರ್ದು. ಇಲ್ಲ, ಅದು ಚಕ್ರಗಳೆಲ್ಲ ಅದೆಲ್ಲ ಬರುತ್ತೆ, ಇಂಥ ಚಕ್ರದಲ್ಲಿ ಇಂಥ ಚಕ್ರಕ್ಕೆ ಬರುತ್ತೆ. ಜನ ಹೇಳಿದ್ದೀರಾ, ಅದು ಅವ್ರಿಗೆ ಕೆಲವರು ಸಹಿಸ್ಕೊಳಕ್ ಆಗಲ್ಲ. ನಾವು ಕನ್ನಡದಲ್ಲಿ ಮಾತಾಡ್ಬಿಟ್ಟು ಕನ್ನಡದಲ್ಲಿ ಅರ್ಥ ಆಗ್ಬಿಡುತ್ತೆ ಎಲ್ಲರಿಗೂ. ಹೇಳಿ. ಹೌದು ಅದೇ ವ್ಯತ್ಯಾಸ. ಇಲ್ಲ, ನಿಮ್ಮದು ಜಾಗ ಇದಾಗುತ್ತೆ. ಒಂದು ಸರಿ ತಿರುಚೆಂದೂರಿಗೆ ಹೋಗಿ ದರ್ಶನ ಮಾಡಿಬಿಟ್ಟು ಬರ್ರಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಆಯ್ತು. ತಿರುಚೆಂದೂರಲ್ಲಿ ಹೋಗಿ ಪ್ರೇಯರ್ ಮಾಡಿ ಬರ್ರಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಯಾವಾಗ ಮಾಡ್ಕೋಬೇಕು? ಯಾವಾಗ್ಲಾರು ಹೋಗ್ಬಿಟ್ಟು ಬರ್ರಿ, ಒಳ್ಳೇದಾಗತ್ತೆ. ಎಷ್ಟು ದಿನಕ್ಕೆ ಸೇಲ್ ಆಗ್ಬೋದು ಸ್ವಾಮಿ? ನೀವು ಹೋಗಿ ಬಂದ್ರೆ ಒಂದು 15 ದಿವಸ ಸೇಲ್ ಆಗುತ್ತೆ. ಆಯ್ತು ಸ್ವಾಮಿ, ನಮಸ್ತೆ ಸ್ವಾಮಿ. ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿಬಿಡಿ ಸ್ವಾಮಿ ಟಿವಿಯಿಂದ. ದೇವರು ನಿಮಗೆ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು, ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ನಿಮ್ಮ ಕುಟುಂಬವನ್ನು ಚೆನ್ನಾಗಿಟ್ಟಿರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ ನಿಮಗೆ. ಎಸ್, ಮತ್ತೊಬ್ಬರು ಕಾಲಿಸಿದ್ದಾರೆ ಗುರುಜಿ, ಕಲಬುರಗಿಯಿಂದ ಅಶೋಕ್ ಅಂತೇಳಿ. ಅಶೋಕ್ ಅವರೇ ನಮಸ್ಕಾರ. ಎಸ್, ಗುರುಜಿ ಇದ್ದಾರೆ, ಮಾತಾಡಿ ಸರ್. ನಮಸ್ಕಾರ, ಹೇಗಿದ್ದೀರಾ ಅಶೋಕ್ ಅವರೇ? ಅಶೋಕ್ ಅವರೇ, ನಾನು ಆರಾಮಿದ್ದೀನಿ ಗುರುಜಿ, ನೀವು ಆರಾಮಿದ್ದೀರಾ? ನಾನು ತುಂಬ ಆರಾಮಿದ್ದೀನಿ. ನಿಮ್ಮ ಹತ್ರ ಬಂದಿದ್ದೀನಿ. ಒಳ್ಳೆಯದೇ. ಯಾವ ವರ್ಷ ಬಂದಿದ್ರಿ? ಒಂದು ಮಂತ್ ಬ್ಯಾಕ್ ಗುರುಜಿ. 1 ಮಂತ್ ಬ್ಯಾಕ್ ತುಂಬ ಖುಷಿ ಆಗುತ್ತೆ. ನಾನು ಇಲ್ಲಿವರೆಗೂ ಒಂದು 25 ಲಕ್ಷ ಜನ ಮೇಲೆ ಜ್ಯೋತಿಷ್ ಹೇಳಿರ್ಬೋದು ಸರ್. ನನ್ನ ಹತ್ರ ಯಾರೆಲ್ಲ ಲೈವಲ್ಲಿ ಫೋನ್ ಮಾಡಿ ಕೇಳಿದ್ದನವರು ಇದ್ದಾರೆ, ಕೇಳಿದ್ದವ್ರ ಫ್ಯಾಮಿಲಿ ಇಲ್ವೇನಪ್ಪ ನನ್ನ ಹತ್ರ. ಎಲ್ಲ ಕರ್ನಾಟಕದಲ್ಲಿ ಆಲ್ಮೋಸ್ಟ್ಲಿ ಎಲ್ಲರಿಗೂ ಜ್ಯೋತಿಷ್ ಹೇಳಿ ಮುಗಿಸಿದ. ಇನ್ನು ತಮಿಳ್ನಾಡಲ್ಲಿ ಒಂದು ಮಠ ಕಟ್ಕೋಬೇಕಷ್ಟೇ. ಏನಪ್ಪ ನನಗೆ ಅದೇನೋ ಜನ ಭಗವಂತ ನನ್ನ ಸಬ್ಜೆಕ್ಟು, ನನ್ನ ಜ್ಯೋತಿಷ ಮಾತ್ರ ನಾನು ಇರೋದಂಗೆ ಏನಿದ್ದ ಭಗವಂತ ಹೇಳ್ದಂಗೆ ಹೇಳ್ಬಿಡ್ತೀನಿ, ನೀವೇನಾರು ಮಾಡಿ ಕೇಳಿರ್ತೀನಿ ಅಲ್ವಾ? ಹೌದೌದು. ಯಾರ ಬಗ್ಗೆ ಕೇಳ್ತೀರಾ ಅಶೋಕರೇ? ಅಶೋಕರ್ ಏನು ಮಾಡ್ತಾಯಿದ್ದೀರಾ? ಏನಾಗಿದ್ದೀರಾ? ಇವತ್ತು ಕೂಡ ಯಾರೋ ನರ್ಸಿಂಗು, ನಿಮ್ಗೊಂದು ಮಾತು ಹೇಳ್ತಾ ಇದ್ದೀನಿ. ಅದು ಯಾವುದೋ ಒಂದು ಊರು, ಭಾಳ ವಿಶೇಷವಾಗಿ ಯಾವುದೋ ಒಂದು ಊರು, ಇಟಲಿಯಿಂದ ಒಂದು ಫೋನ್ ಬಂದಿತ್ತು ನರ್ಸಿಂಗ್ದು, 2 ಜಾತಕ ಕೇಳೋಕ್ಕೆ. ಅವನಿಗೆ ನಾನು ಹೇಳಿದ್ದೆ, ಅವನು ತುಮಕೂರು ಹುಡುಗ, ಅವನು ಇಲ್ಲ ನಿಂಗೊಂದು ಮಗು ಆಗುತ್ತೆ, ಮಗು ಆದಮೇಲೆ ನೀನು ಫಾರಿನ್ ನರ್ಸಿಂಗ್ ಕೆಲಸ ಮಾಡ್ತೀನಿ ನೋಡು ಅಂತ ಹೇಳಿದ್ದೆ.
ನೋಡ್ರಿ ಅವನಿಗೆ ಮಗು ಬಿಟ್ಬಿಟ್ಟು ಫಾರ್ಮಲ್ ಇಟ್ಟಿನಲ್ಲಿ ಕೆಲಸ ಸಿಕ್ಕಿತ್ತು 100%. ಇವಾಗ ಅವನಿಗೆ ಜ್ಯೋತಿಷ್ ಹೇಳ್ಬೇಕು ಪಾಪ ಬೆಳಗ್ಗೆ 2 ಹಾಕಿದ್ದ ಮಕ್ಳದ್ದು ಕೇಳೋಕ್ಕೆ, ಹೇಳ್ತೀನಿ ಇರೋ ಮಗ ಲೈವ್ ಮುಗಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿದೆ 100%. ಏನು ನಿಮ್ಮ ಪ್ರಶ್ನೆ ಏನು? ಏನು ಹೇಳಿ? ನೋಡಿ, ನಿಮ್ಮ ಆರೋಗ್ಯಕ್ಕೆ ಈ ಸರಿ ವರಮಹಾಲಕ್ಷ್ಮಿ ಹಬ್ಬನ ಸಂತೋಷಕ್ಕೆ ಮಾಡಿ. ವರಮಹಾಲಕ್ಷ್ಮಿ ಹಬ್ಬನ ಯಾವ ಟೈಮಲ್ಲಿ ಮಾಡಬೇಕು ಅಂತ ನಾನು ಮುಹೂರ್ತವನ್ನು ಕೊಡ್ತಾಯಿದ್ದೀನಿ. ಆ ಮುಹೂರ್ತವನ್ನು ಫೋನ್ ಮಾಡಿ ಇಸ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಈ ಸರಿ ವರಮಹಾಲಕ್ಷ್ಮಿ ಹಬ್ಬ ಒಳ್ಳೆ ಚೆನ್ನಾಗಿರೋ ಮುಹೂರ್ತ ಸಿಕ್ಕೈತೆ. ನನ್ನ ಹತ್ರ ಒಂದೇ ಬಣ್ಣದ ಕಲರ್ ಸೀರೆ, ಒಂದೇ ಟೈಮ್ಸ್ ಇರೋದು, ಮತ್ತು ಬೇರೆ ಟೈಮ್ ಕೊಡೋಲ್ಲ. ಕಲರ್ಸ್ ಕೂಡ ಒಂದೇ ಕಲರ್ ಕೊಡೋದು, ಬೇರೆ ಕಲರ್ ಯಾವ ಕಲರು ಸೂಟ್ ಆಗೋಲ್ಲ. ಮುಹೂರ್ತನೂ ಒಂದೇ ಮುಹೂರ್ತ. ಆ ಮುಹೂರ್ತವನ್ನು ಕೇಳಿಸ್ಕೊಂಡು ಪೂಜೆ ಮಾಡಿಸಿ, ನಿಮ್ಮ ಆರೋಗ್ಯ ಎಲ್ಲ ಸರೋಗುತ್ತೆ. ಒಳ್ಳೆಯದಾಗಲಿ. ಇಷ್ಟೋ ತನಕ ಈ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನವರಗಳು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಶ್ರೀ ಪ್ರಕಾನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಎಂದಿನಂತೆ ನಿಮ್ಮ ಮುಂದೆ 5 ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತುತ್ತಾ ಸಂಜೆ 5 ಸಿಗ್ತೀನಿ ನಾಳೆ. ಎಸ್, ಥ್ಯಾಂಕ್ ಯು ಗುರುಜಿ. ಎಸ್, ನೋಡಿದ್ರಲ್ಲ, ಇದಿಷ್ಟು ಆರ್ಯವರ್ಧನ್ ಗುರುಜಿಯವರ ಮಾತಾಗಿತ್ತು. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.